तुम्ही पाहत आहे निपाणी न्यूज चौफेर घडामोडी। निपाणी नगरपालिकेच्या सर्वच विभागातील अधिकारी आणि कर्मचाऱ्यांच्या विरोधात नागरिकांमधून तक्रारी ऐकायला मिळत आहेत। त्याकडे लक्ष देऊन कामात सुधारणा करावी, अन्यथा कठोर कारवाई करण्यात येईल असा इशारा नगरसेवक विलास गाडीवड्डर यांनी दिला। आज बुधवारी सायंकाळी नगरपालिका सभागृहात प्रशासनाची बैठक घेण्यात आली। यावेळी सभापती डॉक्टर जसराज गिरे, नगरसेवक बाळासाहेब देसाई सरकार, राजेश कोठडिया, सागर मिर्जे यांनी तक्रारींचा पाढाच वाचला। आयुक्त गणपती पाटील यांनी प्रशासनात पारदर्शकता आणि गतिमानता आणण्यासाठी अधिकाऱ्यांबरोबर कर्मचाऱ्यांनीही प्रयत्न करावेत अशा सूचना केल्या। घन कचरा व्यवस्थापनासाठी 3 कोटींचा निधी पडून आहे। यापूर्वी दलित समाजासाठी राखीव ठेवलेला निधी खर्च केला नाही। नगरपालिकेच्या स्थायी समितीच्या बैठकीत मंजूर झालेली कामे 10 महिन्यानंतरही सुरू करण्यात आलेली नाहीत। ऐन पावसाळ्यातही पिण्याच्या पाण्याचं योग्य व्यवस्थापन करण्यात आलेलं नाही। अनेक भागामध्ये रात्री पाणी सोडून पहाटे पाणी घालवण्यात येतं। अनेक मुख्य मार्गांवर ठिकठिकाणी कचऱ्यांचे ढीग पाहायला मिळतात। मोकाट कुत्र्यांची नसबंदी झालेली नाही। यासह अनेक तक्रारी यावेळी करण्यात आल्या आहेत। आणि ऑनलाइन मध्ये घेऊन त्यांना त्या दर फिक्स करायला पाहिजे की एवढी घरं आमची हे 800 स्क्वेअर फुटाच्या आत आहेत। हे ऑनलाइन डाटा तुमचं एक वेळा फिक्स करायला पाहिजे आणि मग इतर तेच मग ह्यांनी ते हे द्यायला पाहिजे। मग ह्यांनी बघा त्यांनी जाऊन तिथं बसलं तर त्यांनी देणार की तुमचं इंटरनल काम आहे ना हे याला डाटा घेऊन मेंटेन करा ಅದನ್ನ ಬಿಟ್ಟು ಮತ್ತೆ ಎರಡು ಕಂಪನಿ ಕೇಳಿದೆ ಸರ್ ನಾ ಸೆಕ್ರೆಟರಿ ಹೋಗಿ ಆಫೀಸ್ ಹೋಗಿ ಈಗ ನೀವು ಏನು ಹೇಳಿದ್ರಲ್ಲ ಸರ್ ಇದನ್ನ ಕೇಳ್ಕೊಂಡ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್ ಈಗೇನು ನಡೀತದೆ ಡಾಟಾ ನೀವು ರೈಟಿಂಗ್ ನಾಗ ಕೊಡ್ರಿ ಅವ್ರ ರೈಟಿಂಗ್ ನಾಗ ಮಾಡಕ್ ಬರಂಗಿಲ್ಲ ಕೊಡ್ಲಿ ಕೋರ್ಟ್ಗೆ ಹೋಗ್ತೇವೆ ನಾವು ಇಲ್ಲ ನಾವು ಬೆಂಗಳೂರು ಬರ್ತೀವಲ್ಲ ಇವಾಗ ಪರಸ್ಪರ ಅಂತಂದ್ರೆ ಲಗಿನ್ ನೋಡಿದ್ರೆ ಇವ್ರ 4-5 ದಿವಸ ಈಗ ನೋಡ್ರಿ ಎಲ್ಲರ ಮುಂದೆ 2 ದಿವಸ ನೀರು ನೀವು ಬರೇ ಬರ್ಬೇಕು। ಅವ್ರ ಹೆಂಗ್ ಕೆಲಸ ತಗೊಳ್ತಾರೆ ನಿಮ್ಗೆ ಬಿಟ್ಟಿದ್ದಲ್ಲ। ಇಲ್ಲ ನಿಮ್ ಕೈಲಿ ಆಗಂಗಿಲ್ಲ ಅಂತಂದ್ರೆ ನೀವು ಕೈ ಬಿಡ್ರಿ, ನಾನು ಮಾಡ್ತೇನೆ। ನಿಮ್ಗೆ ಎಷ್ಟೋ ಸಲ ಹೇಳಿದ್ರಿ 2 ದಿವಸ ಕಂಪಲ್ಸರಿ ನೀರು ಬರ್ಬೇಕು। 24/7 ಇದನ್ನ 32 ರೂಪಾಯಿ ಮ್ಯಾನೇಜರ್ ಇದ್ದಲ್ಲ 2012-14 ಇವರು ಉಪಾಧ್ಯಕ್ಷರು ಸರ್, ಅವಾಗ ಒಂದಿನ ಬಿಟ್ಟು ಒಂದಿನ ನಾನು ಒಂದಿನ ಬಿಟ್ಟು ಒಂದಿನ ಬೇಡ, 2 ದಿನ ಬಿಟ್ಟರೆ ಬರ್ಲಿ ಇಲ್ಲ ನೈಟ್ ಇಲ್ಲ ಟೈಮ್ ನೋಡ್ರಿ, ನೋ ಟೈಮ್ ಐತಿ। ಯಾವಾಗ ಬರ್ತೈತಿ, ಯಾವಾಗ ಹೋಗ್ತೈತಿ, ಯಾವಾಗ ಚಾಲು ಇರ್ತೈತಿ, ಯಾವಾಗ ನೀರೆಲ್ಲ ವೇಸ್ಟ್ ಹೋಗ್ತಾ ಇದೆ। ಇನ್ನೊಂದವಾಗ ಟೈಮ್ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಕಂಪಲ್ಸರಿ ಇರ್ತದ ಮೇಂಟೈನ್ ಮಾಡ್ತಾರೆ। ಇನ್ನು ಇವ್ರು ಯಾರು ವಾಟರ್ ಮ್ಯಾನ್ಗಳು ಕೇಳಂಗಿಲ್ರಿ, ವಾಟರ್ ಮ್ಯಾನ್ಗಳು ಇವ್ರಿಗೆ ಬಾಸ್ ಆಗಿದ್ದಾರೆ। ಅದಕ್ಕೆ ಅವ್ರು ಕಂಟ್ರೋಲ್ ಇಟ್ರನ್ನ ಬರೋಬರ ಆಗ್ತೈತೆ, ವಹಿಸ್ಕೊಂಡಿರುತ್ತೆ। ಅದಕ್ಕೆ ನೀವು ಅದ್ ನೋಡ್ರಿ, ನೀವು ಮತ್ತೆ ಅದನ್ನ ಅವ್ರು ಯಾರು ಇದ್ದಾರಲ್ಲ ಅವ್ರನ್ನ ಕರೆಸಿ ನಾವು ಮಾತಾಡ್ತೀವಿ। ಯಾರನ್ನ ಒಂದು ಹಿಡ್ಕೊಂಡು ಬಂದು ಏನಾದ್ರು ಮಾಡ್ಬೇಕಲ್ಲ ಅದ ಉಳಿದು ಎಲ್ಲ ಹಿಡ್ಕೊಂಡು ಬಂದು ಮಾಡ್ತೀರಿ, ಮತ್ತೆ ಅದನ್ನ ಏನಾಗಿತ್ತು ಬೆಳಗಾವಿ ಮಾಡ್ತಾ ಇದ್ದಾರೆ ಸರ್, ಅಲ್ಲಿ ಅವರು ಭೇಟಿ ಆಗಿದ್ರು ಸರ್, बघा तुम्ही सांगायला हे काय पटत नाही, न पटण्याचं कारण आहे आम्ही टेंडर काढले, त्यांना जाऊन भेटले, यांना जाऊन भेटले, भरा म्हणाले पण भरायला तयार नाही, 4 वेळा टेंडर काढले, हे उत्तर द्यायला मी एक्स्ट्रा तुम्ही कमी ಅಲ್ರಿ ಕೊಡೋಣ ನಿಮ್ ನೆಂಗ್ ನೋಡ್ರಿ, ಮುನ್ಸಿಪಲ್ ಫಂಡ್ ದುಡ್ಡು ಕೊಡೋಲ್ಲ, ಏನ್ ಅರ್ಥ ಐತಿ? ಮುನ್ಸಿಪಲ್ ಫಂಡ್ ನಮ್ದೇ, ಯಾರಿಗೂ ಕೇಳೋದು ಹೋಗೋದು ಬೇಕು ಅವಶ್ಯಕ ಇಲ್ಲ। ಮತ್ತೆ ಇಷ್ಟ ಲಿಮಿಟ್ ಹೇಗೆ ಕೊಟ್ಟಿರ ನೀವು? ಯಾರು ಯಾವಾಗ ಲಿಮಿಟೆಡ್ ಕೊಟ್ಟಿಲ್ಲ, ನೀವು ಅನ್ಲಿಮಿಟೆಡ್ ನೀವು ಟೆಂಡರ್ ಕರೀಲಿ, ಯಾರು ಹೇಳಿದ್ರಿ? ಯಾವಾಗ ಯಾವಾಗ ಥರದ अहो आम्हाला तुम्ही काय सांगितलं 5 लाख रुपये पाहिजे, आता कुत्री नसबंदी करायला 5 लाख रुपये फ्रो होते म्हटलं, आम्ही हो म्हटलं, तुम्ही 10 लाख रुपये पाहिजे सांगितलं काय? 5 ಲಕ್ಷ ನಾವು ಎಷ್ಟು ಮಾಡಬಹುದು? ಸದ್ಯಕ್ಕೆ 312 ಸರ್, 312 ಲೈಕ್ಸ್
1600 रुपयाला 1 महिना 1600 रुपये 500 500 धरलं 16 85 80 8 लाख रुपये ಯಾಕೆ ನೀವು ಏನು ಬೇಡ ಅಂದ್ರೆ ಇಲ್ಲ ಸರ್ ಈಗ ಟೆಂಡರ್ ಮಾಡಿರೋ ಬೇಕಂತ ಸರ್ ನೀವು ಒಬ್ಬರಿಗೆ 20 ಲಕ್ಷ ರೂಪಾಯಿ ಟೆಂಡರ್ ಮಾಡಿದ್ರು ಸರ್ ನೋಡ್ರಿ 20 ಲಕ್ಷ ರೂಪಾಯಿ ಹಿಂಗೆ ಬೇಡ ನೀವು ಟೆಂಡರ್ ಕಾಲ್ ಮಾಡ್ರಿ 1000 ನಾಯಿಗಳದ ನಮ್ಮಲ್ಲಿ ನಸಬಂದಿ ಮಾಡಬೇಕು ಅದನ್ನ ಅಮೌಂಟ್ ಎಷ್ಟು ಬರ್ತದೆ ಬರಲಿಲ್ಲ ನಿಮ್ಗೆ 20 ಲಕ್ಷ ಯಾಕೆ ಬೇಕು ನೀವೇ ಪಬ್ಲಿಷ್ ಮಾಡಿ ಸರ್ ಎಲ್ಲಿ ಪಬ್ಲಿಷ್ ಮಾಡಿದ್ರು ನೀವು ಮಾಡಿ ಸರ್ ಎಲ್ಲಿ ಆನ್ಲೈನ್ ಸರ್ ಆನ್ಲೈನ್ ಪ್ರಿಂಟ್ ಒಂದು ಕೊಡ್ರಿ ಎಷ್ಟು ದಿವಸ ಕೊಟ್ಟಿರೋದು 29 ತಾರೀಕು ಲಾಸ್ಟ್ ಇದೆ 29 ಲಾಸ್ಟ್ ಇದೆ 29 ಲಾಸ್ಟ್ ಇನ್ನು ನೋಡ್ರಿ ನೀವು ಜರ ಫಾಲೋ ಮಾಡಿ 29 ಲಾಸ್ಟ್ ಇದ್ದಿತ್ತಂದ್ರೆ ಎಷ್ಟು ನಾಯಿಗಳು ಹಾಕಿದ್ರು 312 300 1000 ಹಾಕ್ರಿ ಯಾರು ಬರಂಗಿಲ್ಲ 300 ಸರ್ ರೂಲ್ಸ್ ಪ್ರಕಾರ ಪಾಪ್ಯುಲೇಷನ್ಗೆ ಹ್ಯೂಮನ್ ಪಾಪ್ಯುಲೇಷನ್ 2% ಬೀದಿನಾಯಿ ಬೀದಿ ಪರ್ಸೆಂಟೇಜ್ ಹೆಚ್ಚಾಗಿದೆ ಜಸ್ಟ್ ಹೇಳ್ತೀನಿ ಸರ್ ನಾನು ಟೋಟಲ್ ನಮ್ಗೆ ಎಷ್ಟು 16 ಲ್ಯಾಕ್ ಸರ್ ಪಾಪ್ಯುಲೇಷನ್ ಪ್ರಕಾರ ಹೋದ್ರೆ 14 ಇಂಟು 600 ಮಾಡಿದ್ರೆ 22,40,000 ಟೋಟಲ್ ನಮ್ಗೆ ಅಮೌಂಟ್ ಬೇಕು ಸರ್ ಎಲ್ಲ ನೋಡ್ರಿ ತಗೊಳ್ರಿ ಅದಕ್ಕೆ ಈಗ ಸ್ಟೆಪ್ ಬೈ ಸ್ಟೆಪ್ ಫಸ್ಟ್ 10 ಲಕ್ಷ 10 ಇರುತ್ತೆ 11 ಲಕ್ಷ ನಾಯಿ ಅಂದ್ರೆ ಈಗ 1000 ನಾಯಿಗಳು ಮಾಡೋದು ಹಂಗಿದ್ರೆ ಒಂದು 15 ಲಕ್ಷ ಬೇಕು ಸರ್ ಹಾ 16 ಲಕ್ಷ ಬೇಕು 16 ಲಕ್ಷ ಎಲ್ಲ ನೀವು ಎಸ್ಟಿಮೇಟ್ ಮಾಡಿ ಟೆಂಡರ್ ಕಾಲ್ ಮಾಡ್ರಿ ಎಷ್ಟು ಬರ್ತದೆ ಅಂತ ಕೊಡೋಲ್ಲ ಈಗ ನಿಯಮ ಹೆಂಗಿರ್ತದೆ ಸರ್ ಟೋಟಲ್ ಎಷ್ಟಾದ್ರೂ ಇಲ್ಲ ಸರ್ ಡೈಲಿ ಆಪರೇಟ್ ಮಾಡೋದು ಎರಡನೇ ಡೈಲಿ ನೀವು ಡೈಲಿ ಎರಡೇ ಮಾಡ್ರಿ ಸರಿ ಟೆಂಡರ್ ಏನಾಗ್ತದೆ ನೀವು ಡೈಲಿ ನೋಡ್ರಿ ವರ್ಕ್ ಪ್ರೋಗ್ರೆಸ್ ಕೇಳಿಲ್ಲ ನಾವು ಅದ್ರ ಅಮೌಂಟ್ ಜಾಸ್ತಿ ಆದ್ರೆ ಬರ್ಬೋದು ಅದನ್ನೇ ಅದೇ ರೀ ನಾನು ಅದನ್ನೇ ಹೇಳಿದೆ ನೀವು 1000 ಅಂದ್ರೆ 10 ಲಕ್ಷ ಮಾಡಲ್ಲ ಇವತ್ತನ್ನ ಮಾಡ್ರಿ ಅದೇ ರೇಟ್ ಇರ್ಲಿ ಇಲ್ಲಿ ನೋಡ್ರಿ ಇವತ್ತಿನ ರದ್ದುಪಡಿಸಿ ಈಗ 1000 ನಾಯಿಗಳನ್ನ ಮಾಡೋದೇನಂತ ನಾಳೆ ಬೆಳಿಗ್ಗೆ ಮಾಡಿ ಇಲ್ಲಾಂದ್ರೆ ಅದು ಹಂಗೆ ಇರ್ಲಿ ಇನ್ನೊಂದು 1000 ಕರೀರಿ ಅದು ಹಂಗೆ ಇರ್ಲಿ 2 ಇದಾವ ಅಂತ ತಿಳ್ಕೊಳ್ಳಿ ಇವತ್ತೆಲ್ಲ ನೋಟಿಸ್ ಅದ ಇರುತ್ತೆ ಕಾಯ್ತಾರೆ ಕರ त्यांनी गावात सोडायला की लोकांना त्रास व्हायला किती सागरेजवळ 25-30 हा मग तसल्याच नाही आणून पोलीस वगैरे करा त्यांच्यावर ಒಂದು ಅನೌನ್ಸ್ ಮಾಡಿದ್ರೆ ನೋಡಿ ಅವ್ರನ್ನ ತಮ್ಮ ಮನೆಗಳಿಗೆ ಇಟ್ಕೋಬೇಕಾಗ್ತದೆ ಅದು ಸಾರ್ವಜನಿಕರ ಮುಂದೆ ಬಿಡಬಾರ್ದು ನೀವು ಮಾಡ್ರಿ ಒಂದು ಅನೌನ್ಸ್ಮೆಂಟ್ ಒಂದು ಪೇಪರ್ ನೋಟಿಫಿಕೇಶನ್ ಅಲ್ಲ ಪೇಪರ್ ನೋಟಿಫಿಕೇಶನ್ ಒಂದು ರಿಕ್ಷಾ ಅನೌನ್ಸ್ಮೆಂಟ್ ಮಾಡ್ರಿ ನೀವು ಯಾರ್ಯಾರು ಆಕಳುಗಳು ಇದಾವೋ ಅವ್ರವ್ರು ತಮ್ಮ ಬಂದಿಸ್ತ ಮಾಡಬೇಕು ಇಲ್ಲಾಂದ್ರೆ ನಗರಸಭೆಯಿಂದ ಏನಾದ್ರು ಮುಂದೆ ಕ್ರಮ ತಗೊಂಡ್ರೆ ಅವಾಗ ನಿಮ್ದು ಯಾವ್ದು ತಕರಾರು ನಾವು ಕೇಳೋದಿಲ್ಲ ಗೋಸಲಿ ಮಾಡಿ ಕಳಿಸ್ಬಿಡು ಅಲ್ಲ ಅದನ್ನೊಂದು ಮೆನ್ಷನ್ ಮಾಡ್ರಿ ಏನ್ ಸಾರ್ವಜನಿಕ ತೊಂದರೆ ಆಗತ್ತೆ ಆಕ್ಸಿಡೆಂಟ್ ಆಗತ್ತವ ಅದಕ್ಕೆ ನಾವು ಗೋಶಾಲೆ ಎಲ್ಲಿ ಬೇಕಾದಿಲ್ಲ ಕೊಡ್ಬೇಕು ಅದಾವ್ರಿ ಗೋಶಾಲೆಗೆ ಶಿಫ್ಟ್ ಮಾಡ್ಕೊಂತಾರ್ರಿ ಇದು ನಾಳೆ ಆಗ್ಬೇಕಾ ನಾಳೆಯಿಂದ ವರ್ಕ್ ಹಾಕಿದೇವ್ ನಾವು ನೀವು ಬೇರೆ ಏನೋ ಇದ್ರೆ ಬದುಕಿಡ್ರಿ ಆಯ್ತು ಈಗ ನಿಮ್ಮ ಕಡೆ ಅಮೌಂಟ್ ಎಷ್ಟು ಬಾಕಿ ಇದೆ ನಿಮ್ಮ ಪ್ರೋಗ್ರೆಸ್ ನೀವು ಎಷ್ಟು ವರ್ಷ ನಿಮ್ಮ ಇಲಾಖೆಗೆ ನಿಮ್ಮ ಪರಿಸರ ಇಲಾಖೆಗೆ ನಾವು ಎಷ್ಟು ದುಡ್ಡು ಕಾಯ್ದಿರಿಸಿದೀವಿ SWM ला लिहून घ्या हो 5 वर्षांमध्ये हो सॉलिड वेस्ट मॅनेजमेंट म्हणजे स्वच्छता विभागावर 5 वर्षात आम्ही पैसा रिझर्व किती केला ते माहिती आहे ऐकून घ्या ನಾನು ಟೋಟಲ್ ಹೇಳಿ 20 ಇವತ್ತಿನ ತನಕ ದುಡ್ಡು ಕೊಟ್ಟಿದೆ ಅಷ್ಟೇ ನಾವು ನಗರಸಭೆ ಸರ್ಕಾರದಿಂದ ಬಂದಂತ ಅನುದಾನದಾಗ ನಿಮಗೆ ಮೀಸಲಾತಿ ಎಷ್ಟಿಟ್ಟಿದ್ದೀವಿ ನಾವು ದುಡ್ಡು सर बुकिंग करायचं 121 lakhs 120 1,20,00,000 2020 पासून 21 ಇಲ್ಲಿ 20 ಕೇಳಿದೆ नाही तरी पण त्यावेळेला पब्लिक हे आलं नाही हो 1,89,00,000 रुपये तुम्हाला ಇವತ್ತಿನ ತನಕ
ನಿಮ್ಗೆ ನಾವು ಕೊಟ್ಟಿದ್ದೀವಿ ಖರ್ಚು ಮಾಡಿದ್ದಾರೆ. ಇನ್ನು 3,22,00,000 ಇವ್ರ ಖರ್ಚು ಆಗಲಾದೆ ಹಂಗೆ ಇದಾವ ದುಡ್ಡು. ಅದೇ ಸರ್ ಇನ್ನು ಯಾವ ಅಕೌಂಟ್ ದುಡ್ಡು ಭದ್ರೋ ನೀವು ಬ್ಯಾಲೆನ್ಸ್ ಇದಾವ ಈ 3 ಕೋಟಿ ಒಳಗೆ ಈ ದುಡ್ಡು ಅದು ಈಗ ಟ್ರೆಜರಿ ಒಳಗೆ ಒಂದು 2 ಕೋಟಿ ತನಕ ಐತೆ ಸರ್. ಇವ್ರು 3 ಕೋಟಿ ಇರ್ಬೇಕಲ್ಲ ಇವ್ರು. ಅದು 3 ಕೋಟಿ ಇಲ್ಲ, 3 ಕೋಟಿ 90 ಲಕ್ಷ ಒಳಗೆ ಇವ್ರದ್ದು 50% ಐತೆ. ಅದು HDFC ಸ್ಟೇಟ್ದಿಂದ ಆಗಿದ್ದ HDFC ಆಗಿದೆ. ಅಮೌಂಟ್ ಅಮೌಂಟ್ ಐತೆ ಸರ್, ಅದು 1.5 ಅದೇ ಎಫ್ಡಿ ಡಿಪಾಸಿಟ್ ಮಾಡಿದಿರೋ ಏನು ಹಂಗೈತೆ? SDF ಡಿಪಾಸಿಟ್ ಮಾಡಲಿ ಯಾವಾಗ ಖರ್ಚು ಮಾಡಿದ್ರೆ ಅವಾಗ ಡಿಪಾಸಿಟ್ ಬಡ್ಡಿ ಬರ್ತಿತ್ತ? ನಾ ಮಾಡಿದ್ರಿ ಬಡ್ಡಿ ಅಮೌಂಟ್ ಬೇಕು ಎಕ್ಸ್ಪ್ಲೇನ್ ಮಾಡಿನ. ನಾವು ಪೇಮೆಂಟ್ ಮಾಡಿದ್ರೆ ನಮ್ಮ ದುಡ್ಡು ಟ್ರೆಜರಿಯಾಗ 2 ಕೋಟಿ ರೂಪಾಯಿ ಐತೆ ಸರ್. ಆಮೇಲೆ ಈಗ HDFC ಬ್ಯಾಂಕ್ ನೇಮ್ ಅಕೌಂಟ್ ನೇಮದಿಂದ ಈಗ ಖರ್ಚು ಮಾಡಕ್ಕೆ ಒಂದು ಲಿಮಿಟ್ ಇಟ್ಟಿಲ್ಲ. ಮತ್ತೆ ಯಾಕೆ ಮಾಡಿಲ್ಲ ಇನ್ನು ತಕ್ಕ? ನೀವು ಏನ್ ಮಾಡ್ತಾ ಇದ್ರಿ? ನೀವ ಈ ದುಡ್ಡನ್ನ ಇನ್ನೂ ತಕ್ಕ ಇಂಪ್ಲಿಮೆಂಟೇಷನ್ ಯಾಕಾಗಿಲ್ಲ? ಯಾಕೆ ನೀವು ಸರ್ಕಾರದ ದುಡ್ಡು ಹಾಳು ಮಾಡ್ತಾ ಇದ್ದೀರಿ? ಯಾಕೆ ಸರ್ಕಾರದ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ? ಯಾಕೆ ನೀವು ನಿಪ್ಪಾಣಿ ನಗರಸಭೆ ನಿಪ್ಪಾಣಿ ಸಾರ್ವಜನಿಕರಿಂದ ಸವಲತ್ತಿನಿಂದ ವಂಚಿತ ಇಟ್ಟಿದ್ದೀರಿ? ಯಾಕ ಅಲ್ಲ ನನಗೆ ನೀವು ಎಷ್ಟು ಪ್ರೋಗ್ರೆಸ್ ಯಾಕೆ ಆಗಿಲ್ಲ ಅನ್ನೋದನ್ನು ಹೇಳಿ. ಯಾಕೆ ನೀವು ಅದು ನೋಡ್ರಿ 3 ಸಲ ಟೆಂಡರ್ ಕರ್ತೀವಿ, ನೀವು ಬರಲಿಲ್ಲ, ಟೆಂಡರ್ ಮಾಡಿನೋ ರೀಕಾಲ್ ಮಾಡಿಲ್ಲ. ನೀವು ಅದನ್ನ ಗಮನಕ್ಕೆ ಯಾರು ಗಮನ ತಂದ್ರಿ? ಈ ರೀಕಾಲ್ ಮಾಡ್ತಾ ಇದ್ದೇನೆ ಬಂದಿಲ್ಲ ಅಂದ್ರೆ ನಮ್ಮ ಡ್ಯೂಟಿ ಮುಗಿತೇನ್ರಿ. ನಾವು ಟೆಂಡರ್ ಕರ್ತೀವಿ, ಟೆಂಡರ್ ಕಾಲ್ ಮಾಡಿವ, ಯಾರು ಟೆಂಡರ್ ಬರಲಿಲ್ಲ ಅಂತ ನಮ್ಮ ಜವಾಬ್ದಾರಿ ಮುಗಿತೇನ್ರಿ. ನೀವು ಅದ್ರ ಪರ್ಪಸ್ ಬೇರೆ ಪರ್ಪಸ್ ತಗೋಬೇಕಾಗಿತ್ತು. ಮತ್ತೆ ನೀವು ಈ ಪರ್ಪಸ್ಗ ನಮಗ ಯಾರ ಕಡೆಯಿಂದ ಸರ್ಕಾರ ಸಿಗ್ತಾ ಇಲ್ಲ. ಈ ಪರ್ಪಸ್ ಅನ್ನ ಇನ್ನೊಂದು ಪರ್ಪಸ್ಗೆ ಯಾವ್ದು ದುಡ್ಡನ್ನ ಯಾವ್ದಕ್ಕೆ ಖರ್ಚಾಗ್ತೈತಿ, ಯಾವ ಕೆಲಸ ಚಲೋ ಆಗ್ತೈತಿ ಅದನ್ನ ಮಾಡಬೇಕಾಗಿತ್ತಲ್ಲ. ಮತ್ತೆ ಈ ನೋಡ್ರಿ ಈಗ 4 ವರ್ಷದಿಂದ ಪೆಂಡಿಂಗ್ ಇದ್ದ ದುಡ್ಡು ಏನ್ ಉತ್ತರ ಕೊಡೋದು? ನೀವು ಇಲ್ಲಿವರೆಗೆ ಮಾಡಿಲ್ಲ, ಮತ್ತೆ ಉತ್ತರ ತಗೊಂಡು ಏನ್ ಮಾಡೋದು? ಯಾರು ಹೊಡಿಬಾರ್ದು, ಭಾಳ ಸೊಕ್ಕ ಮಾಡಿದವ್ನು ಬಿಡೋದಿಲ್ಲ ಬಿಡ್ರಿ. ಖರೆ ಎಲ್ಲರೂ ಆ ಥರಾಗ ನಾವು ತೊಗೊಂಡ್ರೆ ಆಗಂಗಿಲ್ಲ. ಅದಕ್ಕೆ ನಿಮ್ಮ ಕೆಲಸ ಮಾಡಿದ್ರೆ ಹೊಸ. याप्रसंगी कनिष्ठ अभियंता DB पठाण, पर्यावरण अभियंता चंद्रकांत गुड्डन्नावर, आरोग्य निरीक्षक विवेक जोशी, महसूल अधिकारी सुनील कांबळे, शरद सावंत, विनायक जाधव, संपत कुरणे, नागेंद्र भादुरी, लहू मधाळे यांच्यासह सर्वच विभागाचे अधिकारी कर्मचारी उपस्थित होते. चॅनलला सबस्क्राईब केल्यामुळे बातम्या अपडेट तुमच्यापर्यंत लवकर पोहोचतील.